ನನ್ನ ಬ್ಯಾಡ್ ಲಕ್ ಯಾವ ಥರ ಇದೆ ಅಂದರೆ, ಜಸ್ಟ್ ಇವಾಗ ತಾನೇ ಒಂದು ಒಳ್ಳೆ ವಿಡಿಯೋ ಮಾಡ್ಕೊಂಬಂದಿದ್ದೆ. ಬಟ್ ಅಂದರೆ ಅದು ಅರ್ಧಕ್ಕೇ ಸ್ಟಾಪ್ ಆಗಿಬಿಟ್ಟಿದೆ. ಯಾವಾಗಲೇನೋ ಅಷ್ಟೇ ಸೇಮ್ ಇದೇ ರೋಡಿಗೆ ಬಂದಿದ್ದೆ. ಇವಾಗ ಏನು ಹೇಳ್ತೀನೋ ಅದೇ ಕಂಟೆಂಟೇ ಅವಾಗೂ ಹೇಳಿದ್ದೆ. ಬಟ್ ಏನಂದರೆ ರೆಕಾರ್ಡ್ ಆಗಿಲ್ಲ. ಇಲ್ಲಿ ತುಂಬಾ ಮೆಮೊರೀಸ್ ಇದ್ದಾವೆ ನಮಗೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ. ಅವಾಗೆಲ್ಲ ಇಲ್ಲೆಲ್ಲ ನಡ್ಕೊಂಡು ಓಡಾಡ್ತಿದ್ವಿ. ಪ್ರೆಸೆಂಟ್ ಇವಾಗ ಗಾಡಿಗಳು ತಗೊಂಡ್ಮೇಲೆ ಗಾಡೀಲಿ ಓಡಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಡ್ಕೊಂಡು ಓಡಾಡಬೇಕಾದ್ರೆ ಏನಿತ್ತು ಅದು ಪೀಸು, ಗಾಡೀಲಿ ಓಡಾಡೋದಷ್ಟು ಬರೋಲ್ಲ. ಬಟ್ ಏನಂದರೆ ಗಾಡೀಲಿ ಓಡಾಡೋ ಮಜಾ ನಡ್ಕೊಂಡು ಹೋಗ್ಬೇಕಾದ್ರೆ ಬರೋದಿಲ್ಲ ಬಿಡಿ. ಕನ್ನಡ ರಾಜ್ಯೋತ್ಸವದ ವೈಬು ಅಂದ್ರೇ ಈ ಥರ ಆಟೋದವ್ರದ್ದು ನೋಡಿ ಯಾವ ಥರ ಮಾಡ್ತಿದ್ದಾರೆ ಇವರೆಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಯಾವ ಇವೆಲ್ಲ ಒಂದೊಂದು ಟೈಮ್ ಹಾಗೇನೆ ನಾವು ಕರೆಕ್ಟಾಗಿದ್ರು ಆಪೋಸಿಟಾಗಿ ಬರೋರು ಕರೆಕ್ಟಾಗಿರಲ್ಲ. ಅವರಿಂದನೇ ಎಷ್ಟೋ ಆಕ್ಸಿಡೆಂಟ್ಗಳಾಗೋದು. ಈ ಗಾಡಿಗೆ ನಮ್ಮ ಹುಡುಗ ಬಾರೆಹಣ್ಣು ಮಿರರ್ ಹಾಕ್ತಿದ್ದ, ಬಟ್ ಯಾಕೋ ತೆಗ್ಸ್ಬಿಟ್ಟಿದ್ದಾನೆ. ಬಾರೆಹಣ್ಣು ಮಿರರ್ ಇದ್ದಾಗಂತೂ ಒಳ್ಳೆ ಲುಕ್ ಇತ್ತು ಈ ಗಾಡಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಇವತ್ತು ಡಿ ಡಿ ಹಿಲ್ಸಿಗೆ ಹೋಗ್ತಾ ಇದ್ದೀನಿ. ಡಿ ಡಿ ಹಿಲ್ಸಲ್ಲಿ ಇವತ್ತು ತುಂಬ ಜನ ಬೈಕರ್ಸ್ ಎಲ್ಲ ಬಂದಿರ್ತಾರೆ. ಲಾಸ್ಟ್ ಟೈಮ್ ಸಹ ಹೋಗಿದ್ದೆ, ಲಾಸ್ಟ್ ಇಯರು ಸಹ ಡಿ ಡಿಲೇನೆ ವಿಡಿಯೋ ಮಾಡಿದ್ದೆ ದೇವರಾಯನ ದುರ್ಗದ್ದು. ಸೊ ಈ ಸತಿನೂ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಯಿತು. ಆಮೇಲೆ ಕರ್ಬೂಸ್ ಮಾತ್ರ ಮಸ್ತಿದೆ ಇಲ್ಲಿ ದೇವರಾಯನ ದುರ್ಗಕ್ಕೆ ಹೋಗ್ಬೇಕಾದ್ರೆ. ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ಆಪೋಸಿಟಲ್ಲಿ ಯಾವ್ದಾದ್ರು ವೆಹಿಕಲ್ಸ್ ಬಂತು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಸ್ಲೋ ಆಗಿ ಹೋಗ್ಬೇಕು ಇಂಥ ಹತ್ರ. ಇನ್ನು ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ, ಇದು FZ25. ಇದನ್ನು ನೀವು ನೋಡಿದ ತಕ್ಷಣ ಫ್ರಂಟಿಂದ MT ಅಂತ ಅನ್ಕೊಬೋದು. ಬಟ್ ಅಂದರೆ ಇದು MT ಅಲ್ಲ, FZ25 ಇದು 2021 ಮಾಡಲು. ಇನ್ನು ಈ ಗಾಡಿದು ಲುಕ್ಸ್ ನೋಡಿದ್ರೆ ಫ್ರಂಟಿಂದ ಮಾತ್ರ ಮಸ್ತಾಗಿದೆ. ಯಾವುದೋ ಒಳ್ಳೆ ಏಲಿಯನ್ ಗಾಡಿ ಥರನೇ ಕಾಣಿಸುತ್ತೆ ಫ್ರಂಟ್ ಲುಕ್ಕು. ಫ್ರಂಟಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಸಿಗುತ್ತೆ, ಇಲ್ಲಿ ಪ್ರೊಜೆಕ್ಟರ್ LED ಸಿಗುತ್ತೆ. ಸೊ ಇದೊಂದು ಸ್ವಲ್ಪ ಹೊಡೆದೋಗಿದೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲೆಲ್ಲ ಬೈಕರ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಬೈಕ್ಗಳು ತಗೊಂಡು. ಯಾವ ಥರ ಫುಲ್ ಇದೆ ಅಂದರೆ ಈ ಗಾಡಿದು ಸಖತ್ತಾಗಿದೆ. ಸೊ ಏನಪ್ಪ ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಬರಬೇಕು. ಕಂಟ್ರೋಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಗಾಡಿನಲ್ಲಿ ಈ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂದರೆ, ನಿಮಗೆ 249cc ಸಿಂಗಲ್ ಸಿಲಿಂಡ್ರು BS6. ಈ ರೋಡಿಗೆ ನಾವು ಹಳಬ್ರಾಗಿರೋದ್ರಿಂದ ಈ ಥರ ಹೋಗ್ತಾ ಇದ್ದೀವಿ. ಸೊ ಹೊಸಬ್ರು ಬರಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ, ಯಾಕಂದರೆ ತುಂಬ ಕರ್ವ್ಸ್ ಇದ್ದಾವೆ. ಅದರಲ್ಲೂ ಇನ್ನೂ ಕೆಲವರು ಆ ಥರದವ್ರು ಇರ್ತಾರೆ, ಎಲ್ಲ ಹುಡುಗಿರ ಕೈಗೆಲ್ಲ ಗಾಡಿ ಕೊಡ್ತಾ ಇರ್ತಾರೆ. ಅದು ಈ ರೋಡಲ್ಲಿ ಅವರಿಗೆ ಹುಡುಗಿರಿಗೆ ಗಾಡಿ ಕಲಿಸ್ತಾ ಇರ್ತಾರೆ. ಮೀಟರ್ ಬೇಕು, ಮೀಟರ್. ಇನ್ನು ಇಂಡಿಕೇಟರ್ ವಿಚಾರಕ್ಕೆ ಬಂತು ಅಂದರೆ, ನಿಮಗೆ ಮೊದಲು ಹ್ಯಾಲೋಜನ್ ಕೊಡ್ತಾ ಇದ್ರು, ಇವಾಗ LED ಆಗಿ ಚೇಂಜ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡಲ್ಲೂ ಅಷ್ಟೇ, ಬ್ಯಾಕ್ ಸೈಡಲ್ಲೂ ಟೈಲ್ ಲೈಟು ಸಹ ನಿಮಗೆ LEDನೇ ಸಿಗುತ್ತೆ. ಬ್ಯಾಕು ಮತ್ತು ಇಲ್ಲೂ ಅಷ್ಟೇ ಹ್ಯಾಲೋಜನ್ ಇತ್ತು, ಇವರು LED ಹಾಕ್ಸಿದ್ದಾರೆ ನೋಡಿ. ಇದು ನಾಮ್ ಚಿಲ್ಮೆ. ಇಲ್ಲಿ ಒಳಗಡೆ ಎಲ್ಲ ಜಿಂಕೆಗಳು ಎಲ್ಲ ಇದ್ದಾವೆ. ಸೊ ಇವಾಗ ಅಲ್ಲಿ ಒಳಗಡೆ ಹೋಗ್ತಾ ಇಲ್ಲ. ಟ್ರಯಾಂಫ್ ಗಾಡಿ ತಂದಿದ್ದಾರೆ. ಟ್ರಯಾಂಫ್ ಗಾಡಿಗಳೆಲ್ಲ ಇವತ್ತು ನೋಡಿ ಎಷ್ಟು ನೋಡೋಕೆ ಸಿಗ್ತಾ ಗೊತ್ತಾ. ಟ್ರಯಾಂಫ್ ಇವತ್ತು ನೋಡಿ, ಹಂಗನ್ನ ಇನ್ನೊಂದು ಟ್ರಯಾಂಫ್ ಹೋಯ್ತು ಇವತ್ತು ಟ್ರಯಾಂಫ್ ಅಂತೂ ಮಸ್ತ್ ಗಾಡಿ ಸಿಗ್ತಾ ಇರ್ತವೆ ಇವತ್ತು ನೋಡಿ. ಸೈಡಿಂದನೂ ಅಷ್ಟೇ ಮಸ್ತಾಗಿದೆ ಲುಕ್ಕು ಎಲ್ಲ. ಇದು ಬಂತು ಅಂದರೆ ನಿಮಗೆ ಫುಲ್ಲು ಫೈಬರೇನೇ, ಇದೆಲ್ಲ ಫೈಬರ್ ಪಾರ್ಟ್ಸು. ತುಂಬ ಚೆನ್ನಾಗಿದೆ ಲುಕ್ಸು ಎಲ್ಲ. ಫುಲ್ಲು ಕನ್ನಡ ರಾಜ್ಯೋತ್ಸವದ ವೈಬ್ಸ್ ಬರ್ತಾ ಇದೆ ಇವಾಗ. ಐ ಥಿಂಕ್ ನಾವು ಇನ್ನೂ ಬೇಗ ಬರಬೇಕಿತ್ತು ಅನ್ಸುತ್ತೆ. ಬೆಳಗ್ಗೆ ಬಂದಿದ್ದಿದ್ರೆ ಒಳ್ಳೊಳ್ಳೆ ಗಾಡಿಗಳು ಸಿಕ್ಕಿರೋವು ನೋಡೋಕ್ಕೆ. ಯಾಕಂದರೆ ರೈಡರ್ಸ್ ಎಲ್ಲ ಅರ್ಲಿ ಮಾರ್ನಿಂಗೇ ಬಂದುಬಿಡ್ತಾರೆ. ನಾನು ಬರೋದು ಒಂದು ಸ್ವಲ್ಪ ಲೇಟ್ ಆಗಿದೆ. ಇನ್ನೊಂದೇನಪ್ಪ ಅಂದರೆ, ಇವತ್ತು ಅಷ್ಟೊಂದು ಯಾರೂ ಬೈಕ್ ರೈಡರ್ಸ್ ಎಲ್ಲ ಏನು ಬಂದಿಲ್ಲ. ಆದ್ರೂ ಒಂದು 3-4 ಗಾಡಿಗಳನ್ನ ನೋಡಿದೆ ಚೆನ್ನಾಗಿರೋವು. ಅಪಾಚಿ RR310 ಮತ್ತು ಡ್ಯೂಕು 390, ಸ್ಪೀಡ್ 400 ಈ ಥರ ವೆಹಿಕಲ್ಸ್ ಬಂದಿದ್ದಾವೆ ಅಷ್ಟೇ. ಎಲ್ಲ 400cc ಕ್ಯಾಟಗರಿಲಿ. ಅದ್ರ ಎಬೋ ಯಾವುದೂ ಬಂದಿಲ್ಲ. ಟೈಮ್ ಇಲ್ಲಿ ಬಂದಿದ್ದಾಗ
ನಡ್ಕೊಂಡು ಹತ್ತಿದ್ವಿ ಫುಲ್ಲು ಬೆಟ್ಟನ. ಲಾಸ್ಟ್ ಟೈಮ್ ಬಂದಾಗೂ ಅಷ್ಟೇ ವೀಡಿಯೋ ಮಾಡ್ತಿದ್ನಲ್ಲ ಲಾಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕೋಸ್ಕರನೂ ಮತ್ತೆ ಹತ್ಕೊಂಡೇ ಹೋಗಿದ್ದೆ ಬೈ ವಾಕಲ್ಲಿ. ಆದಷ್ಟು ಜಾಸ್ತಿ ಸತಿ ನಾವು ಡಿಗೆ ಬಂದಾಗೆಲ್ಲ ಬೈಕಲ್ಲೇ ಬರೋದು. ಇದುವರೆಗೂ ಒಂದು 2 ಸತಿ ಬಂದಿದ್ದೇನೋ ಅಷ್ಟೇ ಬಸ್ಸಲ್ಲಿ, ಅದರಲ್ಲೆಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಸತಿನೂ ಡಿಗೆ ಬೈಕಲ್ಲೇ ಬಂದಿರೋದು. ನೋಡಿ ಯಾವ ಥರ ಹೋಗ್ತಾಯಿದೆ ಗಾಡಿ, ಆರಾಮಾಗಿ ಹಿಡ್ಕೊಳೋದೇ ಬೇಕಿಲ್ಲ ಹ್ಯಾಂಡಲ್ನ, ಅಷ್ಟು ಸ್ಮೂತಾಗಿ ಹೋಗುತ್ತೆ ಗಾಡಿ ಇದು. ನೋಡಿ ಇಲ್ಲೆಲ್ಲ ಟಿಕೆಟ್ ತಗೊಂಡೇ ಹೋಗ್ಬೇಕು ಮೇಲೆ. ವೀಕೆಂಡ್ಸ್ ಆಗಿರೋದ್ರಿಂದ ನಾರ್ಮಲ್ ಡೇಸಲ್ಲಿ ಟಿಕೆಟ್ಸ್ ಏನು ತಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ, ಹಾಗೇನೆ ಹೊರಟೋಗ್ಬಿಡ್ತೀವಿ. ನಾವಂತೂ ಟಿಕೆಟ್ಸ್ ಏನು ತಗೊಳಲ್ಲ ನಾರ್ಮಲ್ ಡೇಸಲ್ಲಿ, ಬಟ್ ವೀಕೆಂಡ್ಸ್ ಆಗಿರೋದ್ರಿಂದ ತಗೊಳ್ತೀವಿ. ಸೊ ಇದೊಂಥರ ಯಮಹಾದಲ್ಲೇ ಹಿಡನ್ ಜಮ್ ಅಂತ ಹೇಳ್ಬೋದು. ಅದು 250cc ಕ್ಯಾಟಗರಿಲಿ ಗಾಡಿ ಮಾತ್ರ ಮಸ್ತಾಗಿದೆ. ಈ ಗಾಡಿ ಫೇಲ್ ಆಗೋಕ್ಕೆ ಮೇನ್ ಕಾರಣನೇ ಯಮಹಾದವರೇ, ಯಾಕಂದರೆ ಅವರು ಮಾರ್ಕೆಟಿಂಗ್ ಮಾಡಲೇ ಇಲ್ಲ ಈ ಗಾಡಿಗೆ. ಇವ್ರ ಮಾರ್ಕೆಟಿಂಗ್ ಯಾವ ರೇಂಜಿಗಿದೆ ಅಂದರೆ, ಅದು ಯಾವುದಕ್ಕೆ ಮಾಡ್ತಾನೆ ಅಂದರೆ MT-15 R15ಗೆಲ್ಲ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗು. ಬಟ್ 250cc ಕ್ಯಾಟಗರಿಲಿ ಇದೊಂಥರ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ನಿಮಗೆ. ಆದ್ರೂ ಇದಕ್ಕೆ ಯಾಕೆ ಅವರು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಅವ್ರಿಗೇನೆ ಈ ಗಾಡಿ ಮೇಲೆ ಇಷ್ಟ ಇಲ್ವಾ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಈ ಗಾಡಿಗೆ ಏನಾದ್ರು ಮಾರ್ಕೆಟಿಂಗ್ ಮಾಡಿದಿದ್ರೆ ಸೇಲ್ಸ್ ಮಾತ್ರ ಕಿತ್ಕೊಂಡು ಹೋಯ್ತಾ ಇತ್ತು. MT-15 ಸೇಲೇ ಬಿದ್ದೋಗ್ಬಿಡೋದು ಅವಾಗ. ನಿಮಗೆ ಸೇಮ್ MT-15 ಯಾವ ಪ್ರೈಸ್ ರೇಂಜಿಗೆ ಬರ್ತಿದೆಯೋ ಸೇಮ್ ಪ್ರೈಸ್ ರೇಂಜಿಗೆ ಬರ್ತಾ ಇದೆ ಇದು ನಿಮಗೆ 250cc ವೆಹಿಕಲ್ಲು. ಈ ಗಾಡಿದು ಪವರ್ ಬಗ್ಗೆ ಮಾತಾಡಬೇಕು ಅಂದರೆ 20.5 ಹಾರ್ಸ್ ಪವರ್ ನಿಮಗೆ 8000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಥರ ನಿಮಗೆ 20.1 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ನಿಮಗೆ 6000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಆನ್ ಪೇಪರ್ ನೋಡೋಕ್ಕೆ ನಿಮಗೆ ಇದು ಸ್ವಲ್ಪ ಕಡಿಮೆನೇ ಅನಿಸ್ಬೋದು, ಬಟ್ ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ಫೀಲ್ ಇದೆಯಲ್ಲ ಅದು ಮಸ್ತಾಗಿರುತ್ತೆ ನಿಮಗೆ. ಅದರಲ್ಲಿ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಯಾವುದೇ ಸ್ಪೀಡಲ್ಲಿ ಇದ್ರೂ ನೀವು ಒಂದು ಗೇರ್ ಡೌನ್ ಮಾಡಿ ಎತ್ತಿದ್ದೀರಾ ಅಂದರೆ ಸಿಟೀಸಲ್ಲೆಲ್ಲ ಬಡ್ದಾಡಕ್ಕೆ ಮಾತ್ರ ಮಸ್ತ್ ಇರುತ್ತೆ ಇದು ಗಾಡಿ. ಸೇತುವೆ ಕಾಮಗಾರಿ ಇನ್ನು ಇದು ರೆಡಿ ಆಗೋಕ್ಕೆ ಇನ್ನೊಂದು ವರ್ಷ ಫಿಕ್ಸು. 1 ವರ್ಷದೊಳಗೆ ಯಾವುದೂ ಆಗೋಲ್ಲ ನಮ್ಮ ಇಂಡಿಯಾದಲ್ಲಿ. ಆಗ್ಬಿಟ್ರೆ ಇದು ನಮ್ಮ ಇಂಡಿಯಾ ಆಗೋಲ್ಲಪ್ಪ, ಆಮೇಲೆ ಬೇರೆ ದೇಶ ಆಗ್ಬಿಡುತ್ತೆ. ಮಿನಿಮಮ್ ಮೇಲಿನವರು 1 ವರ್ಷ 1.5 ವರ್ಷ ಆದರೆ ಮಾತ್ರ ನಮ್ಮ ಇಂಡಿಯಾ ಅಂತ ಅವಾಗ ಒಂದು ರೆಕಗ್ನೈಸ್ ಮಾಡೋಕ್ಕಾಗುತ್ತೆ. ಬೇಗ ಆಗಿಬಿಟ್ರೆ ಇದೇನು ಜಪಾನ ಅಂತ ನಮಗೆ ಒಂದು ಇದು ಬಂದ್ಬಿಡುತ್ತೆ ಫೀಲಿಂಗು, ನಮ್ಮ ದೇಶನೇನೋ ಇದು ಅಂತ. ದೇಶ ನಾವು ಕೊಟ್ಟಿರೋ ದೇಶ ಇದು. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸೆಕೆಂಡ್ ಗೇರಲ್ಲಿ ಇರ್ತಕ್ಕಂಥ ಫುಲ್ಲು ಸೆಕೆಂಡ್ ಗೇರಲ್ಲಿ ಎಳೆದ್ರೆ ನಾವೇ ಹಿಂದಕ್ಕೆ ಹೋಗ್ತೀವಿ ಹಂಗೇನೆ. ನೋಡಿ ಈ ಥರ ಇದೀನ ಸೆಕೆಂಡ್ ಗೇರಲ್ಲಿ ಫುಲ್ ಕೊಟ್ಟರೆ ಸಾಕು ನಾವೇ ಹಿಂಗೆ ಹಿಂದಕ್ಕೆ ಹೋಗ್ತೀವಿ ನೋಡಿ. ಆ ಥರ ಹಂಗೆ ಬಾಡಿ ಹಿಂದಕ್ಕೆ ಹೋಗುತ್ತೆ ಸೆಕೆಂಡ್ ಗೇರಲ್ಲಿ. ಬ್ರೇಕ್ಸೂ ಅಷ್ಟೇ ಇದರಲ್ಲಿ ಅಲ್ಟಿಮೇಟ್ ಆಗಿದೆ ಬ್ರೇಕ್ಸು. ಈ ಗಾಡೀಲಿ ನಿಮಗೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಫ್ರಂಟಲ್ಲಿ 220 mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ವಿತ್ ABS. ಫ್ರಂಟಲ್ಲಿ ನಿಮಗೆ ವೈಬ್ರೇಟ್ ಬ್ರೇಕಿಂಗ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ವಿಚಾರಕ್ಕೆ ಬಂತು ಅಂದರೆ ಬ್ಯಾಕಲ್ಲೂ ಸಹ ಡಿಸ್ಕ್ ಬ್ರೇಕು ವಿತ್ ABS ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ವಿಚಾರಕ್ಕೆ ಬಂತು ಅಂದರೆ ನಿಮಗೆ 220 mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಬ್ರ್ಯಾಂಡ್ ಚೇಂಜ್ ಆಗುತ್ತೆ. ಇದರಲ್ಲಿ ನಿಸಿನ್ ಬ್ರೇಕ್ಸ್ ಕೊಟ್ಟಿದ್ದಾರೆ, ಫ್ರಂಟಲ್ಲಿ ವೈಬ್ರೇಟ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಯಮಹಾದಲ್ಲಿ ಮಾತ್ರನೇ ಈ ಥರ ಆಗೋದು, ಫ್ರಂಟಲ್ಲಿ ಒಂದು ಕೊಟ್ಟಿದ್ದಾರೆ, ಬ್ಯಾಕಲ್ಲಿ ಒಂದು ಕೊಟ್ಟಿದ್ದಾರೆ. ಬಟ್ ಆದರೂ ಬ್ರೇಕ್ ಮಾತ್ರ ಮಸ್ತಾಗಿದೆ. ನಿಸಿನ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಎಂಥ ನೀವು ಹೋಂಡಾದಲ್ಲಿ ನೋಡ್ತೀರ ಅಂದರೆ ಎಂತೆಂಥ ಸೂಪರ್ ಬೈಕ್ಸ್ ಎಲ್ಲ ನೀವು ನಿಸಿನ್ನೇ ನೋಡೋಕೆ ಸಿಗೋದು ಅದರಲ್ಲಿ. ಅಂದರೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಬ್ರೇಕ್ ಮಾತ್ರ ಅಲ್ಟಿಮೇಟ್. ನೋಡಿ ಯಾವ ಥರ ನಿಲ್ಲುತ್ತೆ, ಹಂಗೆ ವಿತಿನ್ ಸೆಕೆಂಡಲ್ಲಿ ನಿಂತ್ಬಿಡುತ್ತೆ ಗಾಡಿ, ಆ ಥರ ಇದೆ ಬ್ರೇಕ್ಸು ಅಷ್ಟೇ. ಏನೇ ಆದ್ರೂ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಕಳೆ ಬರೋದು ಯಾವುದಪ್ಪ ಅಂದರೆ ಈ ಥರ ಆಟೋ ರೈಡರ್ಸಿಂದ. ಈ ಆಟೋ ಮೇಲೆ ಈ ಥರ ಬಾವುಟ ಹಾಕ್ತಾರಲ್ಲ, ಈ ಆಟೋ ಮೇಲೆ, ಈ TT ವೆಹಿಕಲ್ಸ್ ಮೇಲೆ, ಅದು ನೋಡಿದ್ರೆ ಮಾತ್ರ ವೈಬೇ ಮಸ್ತಾಗಿರುತ್ತೆ. ನವೆಂಬರ್ ಬಂದವ್ರೆ, ನವೆಂಬರ್ ತಿಂಗಳು ಪೂರ್ತಿ ಇರುತ್ತೆ ಅದು ಬಾವುಟ ಅವ್ರ ಗಾಡಿಗಳ ಮೇಲೆ. ಆ ಫೀಲೇ ಒಂಥರ ಮಸ್ತಾಗಿರುತ್ತೆ, ಅದು ನೋಡೋದು ಸಖತ್ತಾಗಿರುತ್ತೆ. ನೋಡಿ ಈ ಥರ ಈ ಟೈಮಲ್ಲಿ ಬೇಕಾಗುತ್ತೆ ನಿಮಗೆ ABS. ಕೆಲವರೆಲ್ಲ ಅನ್ಕೊಂತ ಇರ್ತಾರೆ ಇವರೆಲ್ಲ ಯಾಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾರೆ, ಇಷ್ಟೊಂದು ಸ್ಪೀಡ್ ಅವಶ್ಯಕತೆ ಇದೆಯಾ ಅಂತ. ನಾವು ಎಲ್ಲ ವೆಹಿಕಲ್ಸಲ್ಲೂ ಸ್ಪೀಡಲ್ಲಿ ಹೋಗಲ್ಲ. ಈ ಗಾಡೀಲಿ ಯಾವುದೇ ಸ್ಪೀಡಲ್ಲಿ ಹೋದ್ರೂ ನಿಲ್ಲಿಸೋ ಅಷ್ಟು ತಾಕತ್ತು ಈ ಗಾಡೀಲಿ ಇರ್ತಕ್ಕಂಥ ಬ್ರೇಕ್ ಸಿಗುತ್ತೆ. ಸೊ ಅದರಿಂದ ಈ ಗಾಡೀಲಿ ನಾವು ಸ್ಪೀಡಾಗಿ ಹೋಗ್ತೀವಿ. ಇದನ್ನ ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ
ಅನ್ಕೊಂಡವ್ರಿಗೆ ಹೇಳ್ತೀರಿ, ನಾವು ತಪ್ಪೇ ಮಾಡ್ತೀವಿ, ಆ ತಪ್ಪು ಸಾಯೋವರೆಗೂ ಮಾಡ್ತೀವಿ. ಹೋಗ್ರ ಸೈಡ್ಗೆ. ಕೋತಿಗಳೆಲ್ಲ ರೋಡ್ ಒಳಗೆ ಗೊತ್ತಾವೆ, ಏನು ಮಾಡೋಕ್ಕಾಗೋದಿಲ್ಲ. ಇದು ಫಾರೆಸ್ಟು, ನಾವೇ ಅವ್ರ ಜಾಗಕ್ಕೆ ಬಂದಿದ್ದೀವಿ, ಅವ್ರು ನಮ್ಮ ಜಾಗಕ್ಕೆ ಬಂದಿಲ್ಲ. ಈ ಥರ ಪರ್ಫಾರ್ಮೆನ್ಸ್ ಗಾಡಿಗಳನ್ನ ಓಡಿಸಿದ್ರೇ ಆ ಥರ ಓಡಿಸ್ತಾ ಗಾಡಿಗಳನ್ನೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಓಡ್ಸೋಕ್ಕೆ ಹೋಗ್ಬಾರ್ದು. ಮೊದಲೇ ನಮ್ಮ ಹತ್ರ ಕಾಸಿಲ್ಲ. ಯಾವ ರೇಂಜಿಗೆ ನಾವು ಆಗಿದ್ದೀವಿ ಅಂದರೆ, ಇವಾಗ ಮೊದಲೆಲ್ಲ ತಿನ್ನೋಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಅಂದರೆ ಅಷ್ಟು ಖರ್ಚು ಮಾಡ್ತಿದ್ವಿ. ಇವಾಗ ದುಡ್ಡನ್ನೆಲ್ಲ ಈ ಗಾಡಿ ಪೆಟ್ರೋಲಿಗೆ ಸುರಿಯೋದೇ ಆಗುತ್ತೆ. ಮನೆಯಲ್ಲೇ ನಾವೇ 10 ರೂಪಾಯಿ 20 ರೂಪಾಯಿಗೆಲ್ಲ ಬೇಡ್ಕೊಂಡೆಲ್ಲ ಓಡಾಡೋ ಕಾಲ ಬಂದ್ಬಿಟ್ಟೈತೆ ಇವಾಗ ಈ ಥರ ಗಾಡಿಗಳನ್ನೆಲ್ಲ ಇದ್ಮೇಲೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಗಾಡಿದು ವಿಡಿಯೋ ನಾವು ಯಾವತ್ತೋ ಮಾಡಬೇಕಿತ್ತು. ಅವತ್ತು ವಿಡಿಯೋ ಎಲ್ಲ ರೆಕಾರ್ಡ್ ಆಗ್ತಿದೆ ಅನ್ಕೊಂಡು ಹೋಗಿದ್ದೀವಿ. ಬಟ್ ಏನಪ್ಪ ಅಂದರೆ ಅವತ್ತು ಒಳ್ಳೆ ಕಂಟೆಂಟ್ ಸಹ ಸಿಕ್ಕಿತ್ತು. ಬಟ್ ಅಂದರೆ ಅವತ್ತು ವಿಡಿಯೋ ರೆಕಾರ್ಡ್ ಆಗಿಲ್ಲ. 70ಇಂದ 90ವರೆಗೂ ಯಾವ ರೇಂಜ್ ಪಿಕಪ್ ಇದೆ ಅಂದರೆ ಈ ಗಾಡೀಲಿ ಮಿಡ್ ರೇಂಜ್ ಪವರ್ ಮಾತ್ರ ಮಸ್ತಾಗಿದೆ ಈ ಗಾಡೀಲಿ. ಇನ್ನೊಂದು ಏನಪ್ಪ ಬೇಜಾರಾಗೋದಂದರೆ ಇದರಲ್ಲಿ ಟಾಪ್ ಎಂಡ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಾರ್ದು. ಬಟ್ ಏನಂದರೆ ಇನಿಷಿಯಲು ಮತ್ತು ಮಿಡ್ ರೇಂಜ್ ಇದೆಯಲ್ಲ, ಅಲ್ಟಿಮೇಟು. MT-15 ತಗೊಳೋ ಬದಲು ಈ ಗಾಡಿನ ಸತಿ ಟೆಸ್ಟ್ ಮಾಡಿ ನೋಡಿ, ಒಂದ್ಸತಿ ಗಾಡಿನ ಓಡಿಸಿ ನೋಡಿ. ಬಟ್ ಇವಾಗ ಅದೆಲ್ಲ ವೇಸ್ಟೇ ಓಡಿಸಿ ನೋಡಿದ್ರು, ಯಾಕಂದರೆ ಇವಾಗ ಶೋರೂಮಲ್ಲೇ ಈ ಗಾಡಿ ಸಿಗ್ತಾ ಇಲ್ಲ, ಡಿಸ್ಕಂಟಿನ್ಯೂ ಆಗಿ ಹೋಗ್ಬಿಟ್ಟಿದೆ ಈ ಗಾಡಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ಇವೆಲ್ಲ ರೇರ್ ಪೀಸ್ ಆಗಿಬಿಡುತ್ತೆ ಈ ಗಾಡಿಗಳು. ಫ್ಯೂಚರಲ್ಲಿ ಇದಕ್ಕೆ ಮುಕ್ಕಾರೆ ರೇಟ್ ಆಗುತ್ತೆ ನೋಡಿ. ಇನ್ನು ಈ ಗಾಡೀಲಿ ಇರ್ತಕ್ಕಂಥ ಟಯರ್ಸು ಈ ಸ್ಪೀಡ್ ಹೋಗೋದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾವೆ ಅಂದರೆ ಟಯರ್ಸು. ಇನ್ನು ಟಯರ್ಸ್ ವಿಚಾರಕ್ಕೆ ಬಂತು ಅಂದರೆ 100/80 17 ಇಂಚ್ ವೀಲ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಬ್ಯಾಕ್ ಸೈಡ್ ವಿಚಾರಕ್ಕೆ ಬಂತು ಅಂದರೆ ಬ್ಯಾಕ್ ಸೈಡಲ್ಲೂ ಅಷ್ಟೇ ಸ್ವಲ್ಪ ವೆಯ್ಟ್ ಟಯರೇ ಕೊಟ್ಟಿದ್ದಾರೆ. 140/70 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಅದು ಫ್ರಂಟು ಮತ್ತು ಬ್ಯಾಕು ಎರಡು ಸೈಡಲ್ಲೂ ನಿಮಗೆ MRF ಟಯರ್ಸ್ ಸಿಗುತ್ತೆ. ಟಯರ್ಸು ಅಂಡ್ ಬ್ರೇಕ್ಸು ಇವೆರಡು ಪಕ್ಕವಾಗಿದ್ರೆ ನೀವು ಯಾವ ರೋಡಲ್ಲಿ ಬೇಕಾದ್ರೂ ಓಡಿಸ್ಬೋದು. ಇನ್ನೊಂದು ಸಸ್ಪೆನ್ಷನ್ನು ಫ್ರಂಟಲ್ಲಿ ನೋಡ್ತೀರಾ ಅಂದರೆ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಅದೇ ಥರ ನಿಮಗೆ ಬ್ಯಾಕಲ್ಲಿ ಮೊನೋಸ್ಟಾಕ್ ಸಸ್ಪೆನ್ಷನ್ ಸಿಗುತ್ತೆ. ಇದನ್ನು ಸಹ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಸಸ್ಪೆನ್ಷನ್ನ. ಫ್ರಂಟಲ್ಲಿ ಟೆಲಿಸ್ಕೋಪಿಕೇ ಕೊಟ್ಟಿದ್ದಾರೆ, USD ಎಲ್ಲ ಕೊಟ್ಟಿಲ್ಲ. USD ಕೊಟ್ಟಿದ್ರೆ ಇನ್ನೂ ಮಸ್ತ್ ಅಂತಲೇ ಹೇಳ್ಬೋದಿತ್ತು. ಬಟ್ ಪರವಾಗಿಲ್ಲ, ಟೆಲಿಸ್ಕೋಪಿಕ್ ಕೊಟ್ಟಿದ್ರೂ ಚೆನ್ನಾಗೇ ಇದೆ. ಅಂಬಾಸಿಡರ್ ಏನು ಮಸ್ತಿದೆ ಅಲ್ವ ಈ ಕಾರು. ಈ ಥರ ಕಾರ್ಗಳಿಗೆಲ್ಲ ಇವಾಗ ಏನು ವ್ಯಾಲ್ಯೂ ಇದೆ ಹೇಳಿ, ಮಸ್ತು. ಸೇಮ್ ಅದೇ ಥರನೇ ಈ ಗಾಡಿಗೆ ಒಂದಲ್ಲ ಒಂದಿನ ವ್ಯಾಲ್ಯೂ ಬಂದೇ ಬರುತ್ತೆ ಈ ಗಾಡಿಗೆ. ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಆಗೋ ವಿಚಾರ ಏನಪ್ಪ ಅಂದರೆ, ಈ ಥರ ಒಳ್ಳೊಳ್ಳೆ ಗಾಡಿಗಳನ್ನೇ ಯಾವಾಗಾದರೂ ಡಿಸ್ಕಂಟಿನ್ಯೂ ಮಾಡ್ತಾರೆ. ಇದು ಮತ್ತು ಮೊನ್ನೆ 1 ವೀಕ್ ಬ್ಯಾಕು ಯಮಹ ಶೋರೂಮ್ಗೆ ಹೋಗಿದ್ವಿ ಒಂದು ಗಾಡಿ ಕೇಳಿಕೊಂಡು, ಯಮಹ MT-03. ಆ ಗಾಡಿನೂ ಅಷ್ಟೇ ಗುರು, ಏನು ಮೆಂಟಲ್ ಮಾಸ್ ಗಾಡಿ ಗೊತ್ತಾ ಅದು. ಆ ಥರ ಗಾಡಿನೆಲ್ಲ ಇವ್ರು ಏನಕ್ಕೆ ಡಿಸ್ಕಂಟಿನ್ಯೂ ಮಾಡ್ತಿದ್ದಾರೆ, ಅದನ್ನೆಲ್ಲ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಯಾವುದ್ಯಾವುದೋ ಗಾಡಿಗಳನ್ನ ಬಿಡ್ತಾವ್ರೆ. ಅದೆಲ್ಲ ಬೇಕಾಗಿಲ್ಲ. ಚೆನ್ನಾಗಿರೋ ಗಾಡಿಗಳನ್ನೆಲ್ಲ ಡಿಸ್ಕಂಟಿನ್ಯೂ ಮಾಡಿ ಬೇಡದಿಲ್ದಿರೋ ಗಾಡಿನೆಲ್ಲ ಏನಕ್ಕೆ ಬಿಡ್ತಾರೆ. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಇಲ್ಲಿ ಎಷ್ಟೊಂದು ನೆಗೆಟಿವ್ ಅಂತ ಏನಿಲ್ಲ. ಒಂದು ಮೇಜರ್ ನೆಗೆಟಿವ್ ಏನಪ್ಪ ಅಂದರೆ, ಇದರಲ್ಲೆಲ್ಲ ನೀವು ಟಾಪ್ ಸ್ಪೀಡೆಲ್ಲ ಹೊಡೆಯೋಕ್ಕಾಗಲ್ಲ. 250cc ಇರ್ಬೋದು, ಬಟ್ ಅಂದರೆ ಇದರಲ್ಲಿ ಟಾಪ್ ಎಂಡ್ ಎಲ್ಲ ಅಷ್ಟೊಂದೇನಿಲ್ಲ. ಬಟ್ ಮಿಡ್ ರೇಂಜು ಇನಿಷಿಯಲ್ ಇದೆಯಲ್ಲ, ಅದೇ ಮಸ್ತಿದೆ. ಸಿಟಿಗೆ ಮಾತ್ರ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಹೈವೇಸಲ್ಲೂ ಆರಾಮಾಗಿ ಓಡಾಡ್ಬೋದು ನೀವು. ಆರಾಮಾಗಿ 110 125ವರೆಗೂ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು. ಸಿಟಿನಲ್ಲಿ ಮಾತ್ರ ಬಡ್ದಾಡೋಕೆ ಮಸ್ತ್ ಗಾಡಿ ಇದು. ಸಿಟಿಗೆ ಯಾಕೆ ಈ ಗಾಡಿ ಬೆಸ್ಟು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಎಷ್ಟೇ ಟ್ರಾಫಿಕ್ ಇದ್ರೂ ಆರಾಮಾಗಿ ನೀವು ಇದು ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ಹ್ಯಾಂಡಲಿಂಗು ಅಷ್ಟೇ ನೋಡಿ ಯಾವ ಥರ ಇದೆ ನೋಡಿ. ಈ ಥರ ಟೈಮಲ್ಲಿ ಈ ಗಾಡಿ ಅಷ್ಟೊಂದು ವೆಯ್ಟ್ ಇಲ್ಲ ನಿಮಗೆ, ಅದರಿಂದನೇ ಈ ಥರ ಫುಲ್ಲು ಆರಾಮಾಗೆ ಹ್ಯಾಂಡಲ್ ಮಾಡ್ಬೋದು ಗಾಡಿನ ನೋಡಿ. ಈಗ ಎಷ್ಟು ಈಸಿಯಾಗುತ್ತೆ ಹೋಗುತ್ತೆ ಅಂದರೆ ಸಕ್ಕತ್ತಾಗಿದೆ ಗಾಡಿ ಮಾತ್ರ ನೋಡಿ. ಎಲ್ಲಿ ಬೇಕೋ ಅಲ್ಲೇ ಆರಾಮಾಗಿ ಕಟ್ಟೋಡ್ಬಿಡ್ಬೋದು ನೀವು, ಅಷ್ಟು ಕಾಂಪ್ಯಾಕ್ಟ್ ಆಗಿದೆ ಗಾಡಿ ಇದು.
ಈ ಥರ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಸಕ್ಕತ್ತಾಗಿರುತ್ತೆ ಗಾಡಿನ ಹ್ಯಾಂಡಲ್ ಮಾಡೋದಕ್ಕೆ. ಅವನು ಈ ಗಾಡಿನ ತುಮಕೂರಿಗೆ ತಗೊಂಬಂದಾಗ ನನಗೆ ಈ ಥರ ಗಾಡಿಗಳ್ನ ಜಾಸ್ತಿ ಪರ್ಫಾರ್ಮೆನ್ಸ್ ಇರೋ ಗಾಡಿಗಳ್ನ ಓಡ್ಸೋಕ್ಕೇ ಬರ್ತಾ ಇರಲಿಲ್ಲ. ನಾನೆಲ್ಲ ಬರೀ ಸ್ಪ್ಲೆಂಡರು 100cc ವೆಹಿಕಲ್ಸ್ನೆಲ್ಲ ಓಡಿಸ್ಕೊಂಡು ಇದ್ದಿದ್ದು ಅವಾಗ. ಈ ಗಾಡಿನ ಯಾವತ್ತೂ ತಗೊಂಬಂದು ನನ್ನ ಕೈ ಕೊಟ್ಟನೋ ಓಡಿಸ್ ನೋಡು ಅಂತ, ಅವತ್ತು ಓಡಿಸ್ತಾ ಫಿದಾ ಆಗಿದ್ದು ಗುರು ಈ ಗಾಡಿಗೆ. ಏನೋ ಗೊತ್ತಿಲ್ಲ, ಪ್ರತಿಯೊಂದೊಂದು 50cc ಗಾಡಿಗಳ್ನೆಲ್ಲ ಓಡಿಸ್ದಾಗೆಲ್ಲ ಗಾಡಿಗಳ್ನೆಲ್ಲ ಲವ್ ಆಗ್ತಾಯಿದೆ.